ಅಂತೂ ಇಂತೂ ಏನೋ ಡಿಸೈಡ್ ಮಾಡಿ ಈ ರಚ್ಚು ಹತ್ರಕ್ಕೆ ಬರೋಂಥ ಟೈಮ್ ಬಂತು. ಹಣೆ ಬರಹ ಏನು ಮಾಡೋಕ್ಕಾಗಲ್ಲ, ಇಲ್ಲಿಗೆ ಬರಬೇಕಲ್ವಾ. ಏನು ಮಾಡಬೇಕು, ಈಗಲೂ ಮನ್ಸಾಗ ಮನಸ್ಸಿಲ್ಲ. ಇಲ್ಲಿರೋದ ಹೋಗೋದ ಬೇಡವಾ ಅಂತ ಹೇಳ್ಬಿಟ್ಟು ಏನು ಮಾಡಲಿ. ಊರ ಹತ್ರಕ್ಕನ ಬಂದಿದ್ದೀನಿ. ಇನ್ನೂ ಸುಮ್ಮನೆ ಅದು ಇದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗದೇ ಇಲ್ಲ. ಏನು ಮಾಡಲಿ. ಆದರೆ ಹೋಗಿರೋ ಆಸ್ತಿ ಎಲ್ಲ ತಗೋಬೇಕು. ನನ್ನ ಫ್ರೆಂಡ್ ಕೊಟ್ಟಿರೋ ಪ್ಲಾನು ಇಲ್ಲಿ ತನಕ ಹಾಳಾಗೋಗಿರೋ ಹಿಸ್ಟ್ರಿನೇ ಇಲ್ಲ. ಏನಾದರೂ ಸ್ಪೆಷಲಾಗಿ ಆಗೈತೆ. ಸರಿ ಬಿಡು, ಬಂದಿದ್ದೀವಿ. ಆ ರಚ್ಚುನ ಹೆಂಗಪ್ಪ ಹೇಳಿ ಮಾತಾಡ್ಸೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅವಳನ್ನ ಮಾತಾಡ್ಸೋಕೊಂದು ತಾಪತ್ರಯ. ಸರ್, ಹಾಯ್ ಸರ್, ನೀವೇನಿಲ್ಲಿ? ಓ ಹಾಯ್ ಅಚ್ಯುತ್. ಓ, ನೀವು ಇದೇ ಊರಲ್ವಾ? ಸಮ್ಟೈಮ್ಸ್ ಮರ್ತೇ ಹೋಗ್ಬಿಡುತ್ತೆ. ಅದು ಸುಮ್ಮನೆ ಹಿಂಗೆ ಪರ್ಸ್ನಲ್ ವಿಚಾರ ಬಂದೆ. ಸರ್, ತುಂಬ ಒಳ್ಳೇದಾಯಿತು ನಿಮ್ಮನ್ನು ನೋಡಿ. ನನಗಂತೂ ತುಂಬ 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 ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮದುವೆ ಬೇರೆ ಸೆಟ್ ಆಗಿದೆ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ನನ್ನ ಮದುವೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ಸರ್. ಹಾಂ ಹಾಂ, ಖಂಡಿತ ಖಂಡಿತ. ಮದುವೆಗೆ ಇನ್ವೈಟ್ ಮಾಡಿ, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನೋ ಒಂದ್ಸಲ ಕಣ್ ತೆರೆದಂಗೆ ಆಯಿತು ನಿಮ್ಮನ್ನು ಒಂದ್ಸಲ ಮೀಟ್ ಮಾಡಿದ್ಮೇಲೆ. ಸರ್, ನಾವು ನಿಮ್ಮಂಗೆ ಬೆಳಿಬೇಕು ಅಂತ ತುಂಬಾ ಆಸೆ. ಅದಕ್ಕೆ ನಾವು ಶತಪ್ರಯತ್ನ ಮಾಡ್ತಾಯಿದ್ದೀವಿ ವರ್ಕ್ ಮಾಡಿಕೊಂಡು. ಅಯ್ಯೋ, ಅದೆಲ್ಲ ಬಿಡಿ. ಅದೆಲ್ಲ ದುಡ್ಡಿನ ವಿಚಾರಕ್ಕೆ ಹೋಗಲೇಬಾರ್ದು. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಪ್ರೀತಿ ವಾತ್ಸಲ್ಯ ಅದು ಮುಖ್ಯ ಅಷ್ಟೇನೆ. ನಾನು ತುಂಬ ಯೋಚನೆ ಮಾಡಿದೆ. ತುಂಬ ಯೋಚನೆ ಮಾಡಿದ್ಮೇಲೆ ನಾನು ಒಂದ್ಸಲ ರಚ್ಚುನ ಕ್ಷಮಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಸರ್, ಅಷ್ಟೊಂದು ತಪ್ಪು ಮಾಡಿದ್ರು ನೀವು ಕ್ಷಮಿಸ್ತಿದ್ದೀರಾ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಬಿಡಿ ಸರ್. ನೀವು ಏನೂ ಮಾಡೋಕ್ಕಾಗಲ್ಲ. ಅನಿವಾರ್ಯ ಪರಿಸ್ಥಿತಿ ಬಂದರೆ ಏನು ತಾನೇ ಮಾಡೋಕ್ಕಾಗುತ್ತೆ ಅಲ್ವಾ? ಅನಿವಾರ್ಯ ಪರಿಸ್ಥಿತಿ. ನೋಡೋಣ, ಇನ್ನೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಅಕಸ್ಮಾತ್ ಮತ್ತೆ ಅವಳು ಹಂಗೆ ಆದ್ಲು ಅಂತ ಹೇಳಿದ್ರೆ ಮತ್ತೆ ಕೈ ಬಿಟ್ಬಿಟ್ರೆ ಆಯಿತು. ಅದಕ್ಕೆ ಒಂದು ಸಲ ಮಾತಾಡಿಸಿ ಕರ್ಕೊಂಡೋಗೋಣ ಅಂತ ಬಂದೆ. ಆದರೆ ಊರ ಹತ್ರಕ್ಕೆ ಬಂದಮೇಲೆ ಯಾಕೋ ಮೈಂಡೆಲ್ಲ ಡಿಸ್ಟರ್ಬ್ ಆಗೋಗ್ಬಿಡ್ತು. ಏನು ಮಾಡಬೇಕು, ಹೋಗ್ಬಾರ್ದಾ, ನಾನು ಬಂದಿರೋ ವೇ ಸರಿನಾ, ಬೇಡವಾ, ಅವಳ ವಿಚಾರಕ್ಕೆ ಹೋಗೋದೇ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ನೋಡಿ ನೀವು ಬಂದ್ರಿ. ಸರ್, ನೀವು ಬಂದಿರೋದು ಒಳ್ಳೆ ಕೆಲಸನೇ. ಆರಾಮಾಗಿ ಬಂದು ನಿಜವಾಗ್ಲೂ ಕರ್ಕೊಂಡೋಗಿ. ಒಂದು ಹುಡುಗಿ ಜೀವನ ಹಾಳಾಗೋಗುತ್ತೆ ಅಂತಂದರೆ ನಾವು ಏನು ಬೇಕಾದರೂ ಮಾಡ್ಬೋದಲ್ವಾ? ಪರವಾಗಿಲ್ಲ, ಒಂದು ಚಾನ್ಸ್ ಕೊಟ್ಟು ನೋಡಿ. ಬದಲಾಗ್ಬೋದು. ಈಗ ಜೀವನದ ಬೆಲೆ ತುಂಬಾ ಅರ್ಥ ಆಗೋಗ್ಬಿಟ್ಟಿದೆ ಸರ್ ಇವಾಗ. ಅವ್ರಿಗೂ ಕಷ್ಟ ಸುಖದ ಬೆಲೆ ಗೊತ್ತಾದಾಗೆ ಅಲ್ವಾ ಗೊತ್ತಾಗೋದು. ಅವಳಿಗೂ ಇವಾಗ ಕಷ್ಟ ಸುಖದ ಬೆಲೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗೈತೆ. ಅಲ್ಲಿ ಇಲ್ಲಿ ಕೂಲಿ ಮಾಡಿ ನಾಲಿ ಮಾಡಿ ಅವಳಿಗೂ ಜೀವನ ಎಲ್ಲ ಸಾಕಾಗೋಯ್ತೆ. ಈಗ ನೀವು ಹೋಗಿದ ತಕ್ಷಣವೇ ಖಂಡಿತವಾಗ್ಲೂ ನಿಮ್ಮನ್ನು ಒಪ್ಕೊತಾಳೆ. ನೀವು ಹೇಳ್ದಂಗೆ ಕೇಳ್ತಾಳೆ. ನನ್ನ ನಂಬಿಕೆ ಅಂತೂ ನನಗೆ ತುಂಬಾ ಇದೆ. ಅವಳಂತೂ ತುಂಬ ಅವಮಾನ ಅನುಭವಿಸ್ಬಿಟ್ಟವಳೆ. ಗಂಡನ ಬಿಟ್ಟು ಬಂದವಳಂತೆ, ಹಂಗೆ ಹಿಂಗೆ ಅಂತ ಜನ ಚುಚ್ಚಿ ಮಾತಾಡಿ ಅಯ್ಯೋ ಪಾಪ ತುಂಬ ನೋವು ಅನುಭವಿಸ್ಬಿಟ್ಟವ್ರೆ. ಹೆಂಗೋ ನೀವು ಬಂದಿದ್ದೀರಲ್ಲ, ಅವಳ ಜೀವನೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹಾಂ, ಈಗ ಸ್ವಲ್ಪ ಸಮಾಧಾನ ಆಯಿತು. ಹೀಗೆ ಅನ್ನಿಸ್ತೈತೆ ಮನೆಗೆ ಹೋಗಿ ಒಂದ್ಸಲ ಅತ್ತೆ ಹತ್ರ ಮಾತಾಡಬೇಕು ಅಂತ ಹೇಳಿ. ಅತ್ತೆ ಹತ್ರ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದೇನೋ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಯಾರಿಗೂ ಹೇಳ್ದಂಗಿಲ್ಲೂ ಬಂದಿದ್ದೀನಿ. ಅದು ಒಂದು ಸ್ವಲ್ಪ ಟೆನ್ಷನ್ ಐತೆ. ನೋಡೋಣ ಏನು ಮಾಡ್ಬೋದು ಅಂತ. ಹಾಗೆಯೇ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ, ಆಯಿತು, ನಾನು ಹೊರಡ್ತೀನಿ. ಸರಿ ಸರ್, ಆಯಿತು. ಹಲೋ, ನಾನು ಕಣೋ ಮಾತಾಡ್ತಿದ್ದೀನಿ. ಯಾಕೋ ನನಗೆ ಈ ಪ್ಲಾನ್ ಬೇಡ ಅನ್ನಿಸ್ತೈತೆ ಕಣೋ. ನನಗೆ ಯಾಕೋ ಇವಳ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ಇವಳು ಗ್ಯಾರಂಟಿ ಕೈ ಎತ್ತುತ್ತಾಳೆ ಅಂತಲೇ ಅನ್ನಿಸ್ತೈತೆ ನನಗಂತೂ. ಹಾಂ, ನಿಜ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಹಾಂ, ಏನು ಮಾಡಲೋ? ವಾಪಸ್ ಬರಲಾ? ಯಾಕ ಕಣ, ನನಗೆ ಅವಳ ಮಕ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ಸುಮ್ಮನೆ ನನ್ನ ಸ್ವಾರ್ಥಕ್ಕೆ ಅವಳನ್ನ ಬಳಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಹುಡುಗಿ ಅಂದಮೇಲೆ ಒಂದು ಹುಡುಗಿನೇ ಅಲ್ವೇನೋ. ಸುಮ್ಮನೆ ಸ್ವಾರ್ಥಕ್ಕೆ ಯಾಕೆ ಬಳಸ್ಕೋಬೇಕು ಹೇಳು? ಅವಳನ್ನೂ ಮೋಸ ಮಾಡೋಳೆ. ಸರಿ, ಹಾಂ, ಸರಿ ಆಯಿತು. ಅಲ್ಲ, ಸುಮ್ಮನೆ ಮನೆಗೆ ಹೋಗಿಲ್ಲ, ಸುಮ್ಮನೆ ಈಚೆ ಕಡೆನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ. ಹಾಂ. ಅಯ್ಯೋ ದೇವ್ರೆ, ಆ ಸ್ವಾಮೀಜಿ ಅವರು ನಿಂಬೆಹಣ್ಣು ಮಂತ್ರಿಸ್ಕೊಟ್ಟಿದ ತಕ್ಷಣ ರೊಚ್ಚು ಗಂಡ ವಾಪಸ್ ಊರಿಗೆ ಬಂದ್ಬಿಟ್ಟವನ. ಸ್ವಾಮೀಜಿ, ಎಂಥ ಒಳ್ಳೆಯವರು ನೀವು. ಅಯ್ಯೋ 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 ಅಯ್ಯೋ, ನಿಮ್ಮಂಥ ಸ್ವಾಮೀಜಿ ನಾನು ಎಲ್ಲೂ ನೋಡಿಲ್ಲ. ನಿಂಬೆಹಣ್ಣು ಹಾಕಿದ ತಕ್ಷಣನೇ ಹಿಂಗೆಲ್ಲ ವಾಪಸ್ ಇಲ್ಲಿ ತನಕ ಹುಡಿಕೊಂಡು ಬರ್ತಾನ. ಮಾತಾಡ್ಸೋಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಹಾಂ, ಈಗ ಬಂದು ನೋಡಿದ್ರೆ ಇಲ್ಲಿ ನಿಂತ್ಕೊಂಡವನಲ್ಲ. ಅಲ್ಲ, ಕೆರೆ ಹತ್ರ ಯಾಕೆ ನಿಂತ್ಕೊಂಡವನೇ? ಅವನ ಬೇರೆನಾ? ಏನಪ್ಪ? ಹೋ, ಪದ್ದು ಅಕ್ಕ, ನೀವು? ಅಯ್ಯೋ 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 ಶಿವನೇ, ನೀವೇ ಬಂದ್ಬಿಟ್ರಾ? ಇನ್ನು ಸ್ವಾಮಿಯರು ಹೇಳಿ 3 ದಿನ ಆಗಿಲ್ಲ, ಆಗ್ಲೇ ನೀವೇ ಬಂದ್ಬಿಟ್ಟಿದ್ದೀರಾ? ಏನು ಸ್ವಾಮಿಯವರು? ಇಲ್ಲ, ಸುಮ್ಮನೆ ಹಿಂಗೇನೆ ಹೇಳ್ದೆ. ನೀವು ನಮ್ಮ ರಚ್ಚನ್ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರಾ? ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ರಚ್ಚನ್ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದು. ಯಾಕಂದ್ರೆ ಒಂದು ಹುಡುಗಿಗೆ ಅನ್ಯಾಯ ಆದರೆ ಮನಸ್ಸು ತಡ್ಕೊಳಕ್ಕಾಗಲ್ವಲ್ಲ, ಅದಕ್ಕಂಗೆ ಹೇಳ್ದೆ. ನೋಡಿ, ಕರ್ಕೊಂಡು ಹೋಗ್ಬೇಕಾ ಬೇಡವಾ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ.
ಹೋಗೋ ಯಾವ ಮನಸ್ಸು ಇನ್ನೂ ಬಂದಿಲ್ಲ ನನಗೆ. ಸುಮ್ಮನೆ ನಿಂತಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಬಂದೆ. ಆಮೇಲೆ ಯಾಕೋ ಹೋಗ್ಲೋ ಬೇಡವಾ ಅಂತ ತುಂಬ ಯೋಚನೆ ಆಗ್ತಾಯಿತ್ತು. ಅದಕ್ಕೆ ಸುಮ್ಮನೆ ಇಲ್ಲೇ ನಿಂತಿದ್ದೀನಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡಪ್ಪ, ಒಳ್ಳೆ ಮನಸ್ಸಿಂದ ಮಾಡು, ಎಲ್ಲನೂ ಒಳ್ಳೇದಾಗ್ತೈತೆ. ಆ ಹುಡುಗಿ ಜೀವನ ಈಗಾಗಲೇ ಹಾಳಾಗಿ ಹೋಗ್ಬಿಟ್ಟೈತೆ. ಅವಳು ಎಷ್ಟು ಅಂತ ನೋವು ಪಡ್ತಾಳೆ ಹೇಳು. ಹಳ್ಳಿ ಅಂದರೆ ನಿನಗೆ ಗೊತ್ತಿಲ್ವಾ? ಹಳ್ಳಿನಾಗ ಎಲ್ರೂ ಆಳ್ಗೊಂದೊಂದು ಮಾತಾಡ್ತಾರೆ. ಅದೆಲ್ಲ ಗೊತ್ತಿಲ್ದಿರೋ ವಿಷಯ ಏನಲ್ಲ ಅಲ್ವಾ ನಿನಗೆ? ಎಲ್ಲ ಗೊತ್ತಿರೋ ವಿಷಯ ನಿನಗೆ. ಗಂಡ ಬಿಟ್ಟು ಬಂದೋಳು ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಅವಳು ಪಾಪ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾವಳೆ. ಅಷ್ಟು ಅಲ್ಲದೆ ಇವಾಗ ಟೀಚರ್ ಕೆಲಸ ಸಿಕ್ಕೈತೆ, ಅದಕ್ಕೆ ಬೇರೆ ನೀ ಹೋಗಿ ಅಲ್ಲಿ ಬೇರೆ ಕೆಲಸ ಮಾಡ್ತಾವಳೆ. ಪಾಪದ ಹುಡುಗಿ, ಪಾಪ ಅನ್ನಿಸ್ತದೆ. 420 ತಪ್ಪು ಮಾಡೋಳೆ ಅಂತ ಒಪ್ಕೋತೀನಿ. ಹಂಗಂತ ಗಂಡ ಇಲ್ಲ ಅಂದರೆ ಪಾಪ ಬದುಕಕ್ಕೂ ಕಷ್ಟ ಆಯ್ತದೆ. ಬರೋದು ಬಂದಿದೆಯಾ ಕಣಪ್ಪ, ಹೆಂಗನ ಮಾಡಿ ಹೆಂಡ್ತಿನ ಕರ್ಕೊಂಡು ಹೋಗು, ಎಲ್ಲ ಒಳ್ಳೇದಾಯ್ತದೆ. ಪಾಪ ನಿಮ್ಮ ಅತ್ತೆನೂ ಸಾಹಸ ಮಾಡ್ತಾವಳೆ, ಹೆಂಗನ ಮಾಡಿ ಸಂಸಾರ ಸೋರ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಈ ಟೈಮಾಗ ನೀನು ಬಂದಿರೋದು ನೋಡ್ಬಿಟ್ರೆ ಭಾಳ ಖುಷಿ ಪಟ್ಬಿಡ್ತಾಳೆ ಕಣಪ್ಪ. ಹೋಗಿ ನಿಮ್ಮ ಅತ್ತೆನ ಮಾತಾಡಿಸಿ ಕರ್ಕೊಂಡು ಹೋಗು. ಹೆಂಗೋ ಕಷ್ಟವೋ ಸುಖವೋ ಜೀವನ ಮಾಡ್ತಾಳೆ. ಅದು ನಾನು ಇಲ್ಲಿ ತನಕ ಯಾರಿಗೂ ನನ್ನ ಸಮಸ್ಯೆನ ಹೇಳ್ಕೊಂಡಿಲ್ಲ. ಹೇಳ್ಕೊಳಕ್ಕೆ ನನಗಂತೂ ಇಷ್ಟನೂ ಇಲ್ಲ. ಅದು ಸ್ವಲ್ಪ ಸಮಸ್ಯೆ ಆಗೈತೆ ಮನೇಲಿ, ಸರಿ ಮಾಡಬೇಕಿತ್ತು. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗೋದ್ರೆ ನಂಗೆ ಸಮಸ್ಯೆ ಸರಿ ಹೋಗ್ಬೋದೇನೋ. ಆದರೆ ನಾನು ಇವಳನ್ನ ಯೂಸ್ ಮಾಡ್ಕೊಳ್ತೀನಿ ಅನ್ನೋ ಥರ ಆಗ್ಬಿಡುತ್ತಲ್ವ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ನೀವು ಎಷ್ಟೊಂದು ಜನಕ್ಕೆಲ್ಲ ಸಹಾಯ ಮಾಡಿದ್ದೀರಾ, ಹಂಗೆ ಹಿಂಗೆ ನೀವೇನೇನೋ ಐಡಿಯಾಸ್ ಎಲ್ಲ ಕೊಡ್ತೀರಾ ಹಂಗೆ ಹಿಂಗೆ ಅಂತ ಕೇಳ್ಪಟ್ಟೆ. ನನ್ನ ಸಮಸ್ಯೆ ಹೇಳಿದ್ರೆ ಇದಕ್ಕೂ ಪರಿಹಾರ ಸಿಗ್ಬೋದೇನೋ. ಯೋ, ನಾನ್ ಸಂಸಾರ ಸಮಸ್ಯೆಗಳು ಸೋರ್ ಮಾಡತ್ತೀವಿ ಕಣಪ್ಪ. ಅಂತ ಇಂಥ ಸಮಸ್ಯೆಗಳೆಲ್ಲ ಎಲ್ಲಿಂದ ಸೋರ್ ಮಾಡನಿ? ನಿಮ್ಮಂತ ದೊಡ್ಡ ದೊಡ್ಡ ಬಿಸಿನೆಸ್ ಸಮಸ್ಯೆಗಳೆಲ್ಲನೂ. ಅಯ್ಯೋ, ಆ ಥರ ಇಲ್ಲ, ನಮ್ಮದು ಸ್ವಲ್ಪ ಸಂಸಾರದ್ದೇನೆ. ಏನ್ ವಿಷಯ ಹೇಳಿ? ಏನು ಇಷ್ಟೊಂದೆಲ್ಲ ಆಗೋಗ್ಬಿಡ್ತಾ? ಅಯ್ಯೋ ದೇವ್ರೆ, ಮತ್ತೆ ವಿಷಯ ಯಾಕಪ್ಪ ಯಾರಿಗೂ ಹೇಳಿಲ್ಲ? ಬೇಡ ಅಕ್ಕ, ಹೇಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ರೊಚ್ಚುಗೂ ಏನು ಹೇಳ್ಬಾರ್ದು ಅಂತಲೇ ಅನ್ಕೊಂಡಿದ್ದೀನಿ. ಅಯ್ಯೋ ಶಿವನೇ, ಆ ಮನೆಯಾಳಿ ಹಂಗೆಲ್ಲ ಮಾಡ್ಬಿಟ್ಲಾ? ಅವಳು ಪರ್ಕೆ ಗಿರ್ಕೆ ತಗೊಂಡು ಹಾಕ್ಬೇಕಿತ್ತಾನೆ. ಎಲ್ಲ ಕಳ್ಕೊಂಡ್ಮೇಲೆ ಏನು ಮಾಡಿ ಏನು ಪ್ರಯೋಜನನಕ್ಕ? ನೋಡು, ಏನು ಐಡಿಯಾ ಬೇಕೋ ನಾನು ಕೊಡ್ತೀನಿ. ನೋಡು, ತಲೆನೇ ಕೆಡ್ಸ್ಕೊಬೇಡ. ನಿನ್ನ ಫ್ರೆಂಡ್ ಯಾರೋ ಒಳ್ಳೆ ಐಡಿಯಾ ನಿನಗೆ ಕೊಟ್ಟವನಿ. ಈ ರೊಚ್ಚನ್ ಕರ್ಕೊಂಡು ಹೋಗು, ಹಾಕೊಂಡು ಚೆನ್ನಾಗಿ ರುಬ್ತಾಳೆ. ಏನು ಯೋಚನೆ ಮಾಡಬೇಡ. ಅವಳಿಗೆ ಈಗಲೇ ಏನು ವಿಷಯ ಹೇಳಕ್ಕೆ ಹೋಗ್ಬೇಡ. ನೀನು ಸಡನ್ನಾಗಿ ಕರ್ಕೊಂಡು ಹೋಗ್ಬೇಡ. ಇಲ್ಲೇ ಒಂದು ವಾರ ಇದ್ದು ಸಂದಕ್ಕೆ ರೊಚ್ಚು ಜೊತೆ ಓಡಾಡ್ಕೊಂಡಿದ್ದು ಎಂಜಾಯ್ ಮಾಡ್ಕೊಂಡು ಆಮೇಕಿಂದ ಏನೋ ಮಾಡಿ ನೈಸಾಗಿ ಕರ್ಕೊಂಡು ಹೋಗು. ನಾನು ಆಮೇಕಿಂದ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಒಂದೊಂದೇ ಹೇಳ್ಕೊಡ್ತೀನಿ. ಅವಾಗ ಮಾಡಿವಂತೆ. ಇದೆಲ್ಲ ಏನು ಸಮಸ್ಯೆ ಅಲ್ಲ ಕಣಪ್ಪ. ಮುಳ್ಳಿಂದ ನಿನಗೆ ತೆಗಿಬೇಕು. 420 ಕೆಲಸ ಮಾಡಿರೋರಿಗೆ 420 ಕೆಲಸ ಮಾಡಿ ನಿನಗೆ ಉತ್ತರ ಕೊಡ್ಬೇಕು ನೋಡು. ಬದ್ದು ಅಕ್ಕ, ಹಂಗಾರೆ ನೀವು ನನಗೆ ಸಹಾಯ ಮಾಡ್ತೀರಾ? ಏ ಬಾಪ, ಎಂತೆಂತರ್ಗೂ ಸಹಾಯ ಮಾಡಿದ್ದೀನಿ. ನಾನು ನಿನಗೆ ಮಾಡಕ್ಕಿಲ್ಲ ಅಂತ ಹೇಳ್ತೀನಿ. ಮಾಡ್ತೀನಿ ತಗ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಾನು ಲೀಗಲಾಗಿ ಹೋರಾಟ ಮಾಡಬೇಕು, ಕೋರ್ಟು ಪೊಲೀಸು ಅಂದರೆ ಬೇಕಾದ್ರೆ ಅಲ್ಲಿ ಏನು ಬೇಕಾದರೂ ಮಾಡಿಬಿಡ್ತೀನಿ. ಆದರೆ ಈ ಥರ ಎಲ್ಲ ನಾನು ಮೋಸ ಮಾಡಿರೋರಿಗೆ ಮೋಸ ಮಾಡಿಬಿಟ್ಟು ತಗೊಳ್ಳೋದು ಅದೆಲ್ಲ ನನಗೆ ಬರೋದೇ ಇಲ್ಲ. ಅದಕ್ಕೇನೆ. ಆದರೆ ನನ್ನ ಲವ್ವರ್ ಇದ್ಲಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಲೇ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ತನಕ ಬಂದಿರೋದು. ಸರಿ, ನೀನು ಈ ವಿಚಾರ ನೀನು ರೊಚ್ಚ ಹತ್ರ ಹೇಳಕ್ ಹೋಗ್ಬೇಡ. ಸುಮ್ಮನೆ ಹೋಗು, ಒಂದು ವಾರ ಅವಳ ಜೊತೆ ಇದ್ದು ಖುಷಿಯಾಗಿದ್ದು. ಯಾಕಂದ್ರೆ ಅವಳಿಗೂ ಬೇಜಾರಾಗಿರ್ತೈತೆ. ಇದ್ದು ಎಲ್ಲ ಮಾಡಿ ಆಮೇಲೆ ನೀಟಾಗಿ ಕರ್ಕೊಂಡು ಹೋಗಪ್ಪ. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ ಬದ್ದು ಅಕ್ಕ, ತುಂಬ 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 ಥ್ಯಾಂಕ್ಸ್. ಸರಿ ಹೊರಡು. ಇವಾಗ ನಿಮ್ಮ ಅತ್ತೆಗೂ ಭಾಳ ಖುಷಿ ಆಗ್ತೈತೆ. ನಿಮ್ಮ ಮಾಮ ಅಂತೂ ಹಾಸಿಗೆನೇ ಹಿಡಿದ್ಬಿಟ್ಟಿತ್ತು. ಹೋಗು, ಮಾತಾಡ್ಸೋಗು. ಕಾರ್ ನಿಂತಿತ್ತಲ್ಲ, ಇದು ಯಾವ್ದಪ್ಪ ಕಾರು? ಯಾವ್ದೋ ಪಿಕ್ಚರಾಗಿ ತೋರಿಸ್ತಾ ಇದ್ರಲ್ಲ ಟಿವಿನಾಗೆಲ್ಲನೂ. ಕಾರ್ನ ದಡ್ದಾಗ ನಿಲ್ಲಿಸ್ಬಿಟ್ಟು, ಕೆರೆ ದಡ್ದಾಗ ನಿಲ್ಲಿಸ್ಬಿಟ್ಟು, ಕೆರೆ ಕಾರ್ ಅವ್ರೆ ಯಾರ್ಯಾರು ಅಂತ ಹೇಳ್ಬಿಟ್ಟು, ನಾನು ಇದೇನು ಕಾರ್ ನಿಂತೈತೆ, ಕಾರ್ ನಿಲ್ಲಿಸ್ಬಿಟ್ಟು ಯಾರನ್ನ ಕೆರೆಗಿರೆಗೆ ಬಿದ್ಬಿಟ್ರ ಅಂತ ಹೇಳ್ಬಿಟ್ಟು ಓಡ್ ಬಂದು ನೋಡಿದ್ರೆ ನೀನು ಕಾಣಿಸ್ದೆ. ಸದ್ಯ ನಾನೇನೋ ಅನ್ಕೊಬಿಟ್ಟಿದ್ದೆ. ಸರಿ ಹೋಗಪ್ಪ. ಸರಿ ಬದ್ದು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡೂ ಇವಕ್ಕೊಂದು ವಿಚಾರಣೆ ತಾನೇ ಹೇಳಿದ್ದು. ಹಾಂ, ಈಗ ಅರ್ಥ ಆಯ್ತು ಬಿಡು. ಹೆಂಗೋ ನಮ್ಮ ರೊಚ್ಚುಗೂ ಒಳ್ಳೆ ಕಾಲ ಬಂದಂಗಾಯ್ತು.